ಪಬ್ನಲ್ಲಿ ಸ್ಟಾರ್ ನಟನಿಂದ ಬೆಳಗ್ಗೆವರೆಗೂ ಕೂಡ ಎಣ್ಣೆ ಪಾರ್ಟಿ ಮಾಡಲಾಗಿದೆ. ಹೆಸರಾಂತ ನಟನಿಗಾಗಿ ಪಬ್ನಲ್ಲಿರುವಂತಹ ನಿಯಮಕ್ಕೆ ತಿಲಾಂಜಲಿ ಹಾಕಲಾಗಿದ್ಯಾ? ಹಾಗಾದ್ರೆ ಸ್ಟಾರ್ ನಟರು ಎಂದ್ರೆ ಪೊಲೀಸರು ಸೈಲೆಂಟ್ ಆಗ್ಬಿಟ್ರ? ಬೆಳಗ್ಗೆವರೆಗೂ ಕೂಡ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ಪಬ್ನಲ್ಲಿರುವಂತಹ ನಿಯಮಕ್ಕೆ ತಿಲಾಂಜಲಿ ಹಾಕಲಾಗಿದ್ಯಾ? ರಾತ್ರಿಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೂ ಕೂಡ ಎಣ್ಣೆ ಕಿಕ್ ನಡೀತಾ ಇತ್ತು. ಓರಿಯನ್ ಮಾಲ್ ಬಳಿ ಇರುವಂತಹ ಪಬ್ನಲ್ಲಿ ಮೋಜು ಮಸ್ತಿ ನಡೀತಾ ಇತ್ತು. ಇತ್ತೀಚೆಗಷ್ಟೇ ಆ ಸ್ಟಾರ್ ನಟನ ಚಿತ್ರ ಬಿಡುಗಡೆಯಾಗಿತ್ತು. ಜೆಟ್ಲ್ಯಾಗ್ ಪಬ್ನಲ್ಲಿ ಬೆಳಗ್ಗೆ 5 ಗಂಟೆಯವರೆಗೆ ಪಾರ್ಟಿ ನಡೆದಿದೆ. ಜನವರಿ 4ರಂದು ಆ ಸ್ಟಾರ್ ನಟನಿಂದ ಮೋಜು ಮಸ್ತಿ ಮಾಡಲಾಗಿದೆ. ಚಿತ್ರದ ಸಕ್ಸಸ್ ಸೆಲೆಬ್ರೇಷನ್ ಬಳಿಕ ಪಾರ್ಟಿ ನಡೆಸಿದ್ರು. ನಿರ್ದೇಶಕ, ನಿರ್ಮಾಪಕರು ಸೇರಿ ಹಲವು ಸ್ಟಾರ್ಗಳು ಭಾಗಿಯಾಗಿದ್ರು. ಇದು ಹೆಸರಾಂತ ನಟ ಬೆಳಗಿನ ಜಾವ 5 ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗಂಟೆಯವರೆಗೆ ಪಬ್ನಲ್ಲಿ ಪಾರ್ಟಿ ನಡೆಸಿರುವಂಥದ್ದು. ಇನ್ನು ನಿಯಮಗಳ ಪ್ರಕಾರ ರಾತ್ರಿ ಕೆಲ ಸಮಯದ ನಂತರದಲ್ಲಿ ಪಾರ್ಟಿ ನಡೆಸೋ ಹಾಗಿಲ್ಲ. ಹೀಗಂತ ಬೆಂಗಳೂರಿನಲ್ಲಿ ರೂಲ್ ಇದೆ. ಅದು ಕೂಡ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ. ಆದ್ರೆ ಹೆಸರಾಂತ ನಟ ಅನ್ನೋ ಕಾರಣಕ್ಕಾಗಿ ಈ ಬಗ್ಗೆ ಕ್ರಮ ಕೈಗೊಂಡಿಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ರಾತ್ರಿಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೂ ಕೂಡ ಪಾರ್ಟಿ ನಡೆದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಓರಿಯನ್ ಮಾಲ್ ಬಳಿಯ ಪಬ್ನಲ್ಲಿ ಮೋಜು ಮಸ್ತಿ ನಡೆದಿದೆ. ಇತ್ತೀಚೆಗಷ್ಟೇ ಆ ಸ್ಟಾರ್ ನಟನ ಚಿತ್ರ ಕೂಡ ಬಿಡುಗಡೆಯಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ರಾಚಪ್ಪ, ಬೆಳಗಿನ ಜಾವ 5 ಗಂಟೆಯವರೆಗೆ ಪಾರ್ಟಿ ನಡೆದಿತ್ತು. ಪೊಲೀಸ್ ನಿಯಮಗಳ ಪ್ರಕಾರ ಎಷ್ಟು ಗಂಟೆಯವರೆಗೆ ಪಾರ್ಟಿ ನಡೆಯಬಹುದು? ಜೊತೆಗೆ ಯಾರೆಲ್ಲ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು? ಏನಾದರೂ ಮಾಹಿತಿ ಇದೆಯಾ? ಹೇಗೆ? ಶುಭಶ್ರೀ, ಪೊಲೀಸ್ ಹಾಗೇನೆ ಅಬಕಾರಿ ನಿಯಮಗಳ ಪ್ರಕಾರ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಪಬ್ಗಳು ಬೆಳಿಗ್ಗೆ 10ರಿಂದ ಮಧ್ಯರಾತ್ರಿ 1 ಗಂಟೆವರೆಗೆ ಮಾತ್ರ ಓಪನ್ ಆಗಿರೋದಕ್ಕೆ ಅವಕಾಶ ಇದೆ. ಸದ್ಯಕ್ಕೆ ಪ್ರಶ್ನೆ ಇರುವಂತದ್ದು ಏನಂದ್ರೆ, ಪೊಲೀಸರು ಬೆಳಗಿನ ಜಾವದವರೆಗೂ ಕೂಡ ಪಬ್ ಓಪನ್ ಆಗಿದ್ದು ಒಳಗಡೆ ಪಾರ್ಟಿ ಮೋಜು ಮಸ್ತು ನಡೀತಾ ಇದ್ರು. ಯಾಕೆ ಸೈಲೆಂಟ್ ಆಗಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿರುವಂತಹ ಒಂದಿಷ್ಟು ಸಿಸಿಟಿವಿ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಅಂದ್ರೆ ರಸ್ತೆಯ ಬದಿಯಲ್ಲಿ ಮುಂಭಾಗದಲ್ಲಿ ಸ್ಟಾರ್ ನಟ, ನಿರ್ಮಾಪಕ, ನಿರ್ದೇಶಕರ ಕಾರ್ ಎಲ್ಲವೂ ಕೂಡ ಪಾರ್ಕ್ ಆಗಿರುತ್ತೆ. ಜೊತೆಗೆ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿ ಆಗಿರುತ್ತೆ. ಇದೆಲ್ಲದರ ನಡುವೆ ಸ್ಥಳಕ್ಕೆ ಬರುವಂತಹ ಸುಬ್ರಹ್ಮಣ್ಯ ನಗರ ಬೀಟ್ ಪೊಲೀಸರು ಬಂದು ನೋಡ್ಕೊಂಡು ಕೂಡ ಹೋಗ್ತಾರೆ. ಇದಾಗಿಯೂ ಕೂಡ ಒಳಗಡೆ ಇದ್ದಂತವನ್ನ ಹೊರಗಡೆ ಕಳಿಸುವಂತ ಒಂದು ಕೆಲಸ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಇದೆಲ್ಲವೂ ಆದ ನಂತರವೂ ಕೂಡ ಸ್ಟಾರ್ ನಟ, ನಿರ್ದೇಶಕ, ನಿರ್ಮಾಪಕರು ಎಲ್ಲರೂ ಕೂಡ ಇದ್ರೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ. ಆದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೊರಗಡೆ ಕಳಿಸುವಂತ ಒಂದು ಕೆಲಸವನ್ನ ಕೂಡ ಮಾಡೋದಿಲ್ಲ. ಯಾಕಂತಂದ್ರೆ ಏನು ಜನವರಿ 3ರಂದು ಬರುವಂತಹ ಸ್ಟಾರ್ ನಟ 4ರ ಮುಂಜಾನೆ ಸುಮಾರು 5:45ವರೆಗೂ ಕೂಡ ಅದೇ ಒಂದು ಪಬ್ ನಲ್ಲಿ ಇರ್ತಾರೆ. ಜೆಟ್ಲ್ಯಾಗ್ ಪಬ್ ನಲ್ಲಿ ಇರ್ತಾರೆ. ಪಬ್ ನಲ್ಲಿ ಇದ್ಕೊಂಡು ಮೋಜು ಮಸ್ತಿ ಕೂಡ ಮಾಡ್ತಾರೆ. ಅವರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಸೇರ್ಕೊಂಡಿರ್ತಾರೆ. ಇದೆ ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ರಾಚಪ್ಪ, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇವೆ. ರಾತ್ರಿ 1 ಗಂಟೆಗೆ ಕ್ಲೋಸ್ ಆಗಬೇಕಿದ್ದ ಪಬ್ ಓಪನ್. ರಾತ್ರಿಯಿಂದ ಬೆಳಗ್ಗೆವರೆಗೂ ಪಬ್ ಒಳಗೆ ಎಣ್ಣೆ ಸರಬರಾಜಾಗಿದೆ. ಬೀಟ್ನಲ್ಲಿದ್ದ ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಪೊಲೀಸರು ಸೈಲೆಂಟ್ ಆಗಿದ್ರ? ಪಾರ್ಟಿ ಬಳಿಕ ಬೆಳಗ್ಗೆ 5:45ಕ್ಕೆ ಆ ನಟ ಹೊರಬಂದಿದ್ದಾರೆ. ಸ್ಟಾರ್ ನಟನ ನೋಡಲು ಜನಸ್ತೋಮ ಸೇರಿತ್ತು. ಮುಂಜಾನೆ ಜೆಟ್ಲ್ಯಾಗ್ ಪಬ್ನಲ್ಲಿ ಬೆಳಗ್ಗೆ 5 ಗಂಟೆಯವರೆಗೂ ಪಾರ್ಟಿ ನಡೆದಿತ್ತು. ರಸ್ತೆ ಮೇಲೆ ಕಾರು ನಿಲ್ಲಿಸಿ ಸಂಚಾರಕ್ಕೆ ಅಡಚಣೆ ಮಾಡಲಾಗಿದೆ. ಸ್ಟಾರ್ಸ್ಗಳ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಟಾಚಾರಕ್ಕೆ ಪಬ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅಂದ್ರೆ ಬೆಳಗ್ಗೆ 5:45ರವರೆಗೆ ಪಾರ್ಟಿ ನಡೆದಿದೆ. ಆ ಬಳಿಕ ಆ ಸ್ಟಾರ್ ನಟ ಪಬ್ನಿಂದ ಹೊರಗಡೆ ಆಗಮಿಸಿದ್ದಾರೆ. ಈ ವೇಳೆ ರಸ್ತೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ ಈ ಸ್ಟಾರ್ ನಟನನ್ನ ನೋಡೋದಕ್ಕಾಗಿ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಂಚಾರಕ್ಕೂ ಕೂಡ ತೊಂದರೆ ಉಂಟಾಗಿದೆ.
ಆದರೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಪೊಲೀಸರು ಇದೀಗ ತೆಗೆದುಕೊಳ್ಳದಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು.